ಹಲೋ ಕನ್ನಡಿಗ, ಇದು ನನ್ನ ಎರಡನೇ ಫುಡ್ ಬ್ಲಾಗ್. ಈ ಬ್ಲಾಗ್ ಅಲ್ಲಿ ನಾನು ನಮ್ಮ ಏರಿಯಾದಲ್ಲಿರೋ ಬಸವನ ಕಾಣವಳಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ನನ್ನ ಜೋಳದ ಟ್ರೈ ಮಾಡೋಣ ಅಂತಿದ್ದೀನಿ. ಸೊ ಗೈಸ್, ನಾನು ಜೋಳದ ಟ್ರೈ ಮಾಡಿ ನಿಮಗೂ ಸಜೆಷನ್ ಕೊಡ್ತೀನಿ. ಸೊ ಗೈಸ್, ನೀವು ಬನ್ನಿ. ಇದಿರೋದು ಮದರ್ ತೆರೇಸಾ ಕಾಲೇಜ್ ಹತ್ರ, ಆಪೋಸಿಟ್ ಮದರ್ ತೆರೇಸಾ ಕಾಲೇಜ್, ನಿಯರ್ ಜಾಲಲಿ ಬಾಹುಬಲಿ ನಗರ್. ಸೊ ಗೈಸ್, ಕಮ್ ಆನ್, ಲೆಟ್ಸ್ ಗೋ. ಹೇಳಿದಂಗೆ ರೊಟ್ಟಿ ಮತ್ತೆ ಚಪಾತಿ ಬಂದಿದೆ. ಸರಿ, ರೊಟ್ಟಿ ಜೊತೆ ಬದನೆಕಾಯಿ ಗೊಜ್ಜು ಮತ್ತೆ ಕಾಳು ಪಲ್ಯ, ಅದೇ ರೀತಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ. ಬನ್ನಿ ಟ್ರೈ ಮಾಡೋಣ. ಫಸ್ಟ್ ಬದನೆಕಾಯಿ ಗೊಜ್ಜು ಜೊತೆ ನಿಂತ್ಕೊಂತ ಇದ್ದೀನಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಕಾಳು ಪಲ್ಯ ಸೂಪರ್ ಆಗಿದೆ. ಅದ್ರ ಜೊತೆ ಈರುಳ್ಳಿ ಅಂತೂ ಫಸ್ಟ್ ಕ್ಲಾಸ್. ನೆಕ್ಸ್ಟ್ ಚಪಾತಿ ಜೊತೆ ಟ್ರೈ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿದೆ. ಬದನೆಕಾಯಿ ಕೈ ಖಾರ ಹೋದ್ರು ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಬದನೆಕಾಯಿ ಪಲ್ಯ ಮತ್ತೆ ಕಾಳು ಪಲ್ಯ ಅಂತ ಕೇಳೋದೇ ಬೇಡ, ಫಸ್ಟ್ ಕ್ಲಾಸ್. ನೀವು ಬನ್ನಿ, ಫಸ್ಟ್ ಕ್ಲಾಸ್ ಆಗಿದೆ ಖಾನಾವಳಿ ಅಂತ ನಮ್ಮ ಏರಿಯಾದಲ್ಲಿ. ಈ ಖಾನಾವಳಿ ಒಳ್ಳೆ ಖಾನಾವಳಿ, ಈ ತರ ಖಾನಾವಳಿ ಎಲ್ಲೂ ಸಿಗಲ್ಲ ನಮ್ಮ ಏರಿಯಾದಲ್ಲೇ. ನಾನು ಇದೆಲ್ಲ ತಿನ್ಬಿಟ್ಟು ಆಮೇಲೆ ಆರ್ಡರ್ ಮಾಡೋಣ, ವೇಟ್ ಮಾಡೋಣ. ನೀಟಾಗಿ ಖಾಲಿ ಮಾಡಿದ್ದೀನಿ, ನೀಟಾಗಿ ಖಾಲಿ ಮಾಡಿದ್ದೀನಿ. ಹೋಗಿ ಹೇಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಓನರ್ ಹತ್ರ ಕೇಳೋಣ ಏನೇನ್ ಸಿಗುತ್ತೆ ಅಂತ. ನಾನು ನಿಮ್ಮ ಹೆಸರು? ನಮಸ್ಕಾರ, ಮಹೇಶ್ ಅಂದ್ಬಿಟ್ಟು ಹೆಸರು. ಸರ್, ನಿಮ್ಮ ಊರು? ಗುಲ್ಬರ್ಗ ಡಿಸ್ಟ್ರಿಕ್ಟ್, ಆನಂದ್ ತಾಲೂಕು, ಹುಜೇರಿ ಅಂದ್ಬಿಟ್ಟು. ಸರಿ, ನಿಮ್ಮ ಈ ರೊಟ್ಟಿ ಮಾಡೋದ ಪ್ರೋಸೆಸ್ ನೋಡ್ಬೋದಾ ನಾವು? ಸರ್ ನೋಡಿ ಸರ್, ಖಂಡಿತ ಎಲ್ಲ ಸರ್, ಎಲ್ಲ ನಮ್ಮ ಹತ್ರ ಲೈವ್ ಆಗಿ ಮಾಡ್ತೀವಿ ರೊಟ್ಟಿ ಎಲ್ಲ. ಮಷೀನ್ ರೊಟ್ಟಿ ಎಲ್ಲ ಯೂಸ್ ಮಾಡಲ್ಲ. ಕಂಪಲ್ಸರಿ ಎಲ್ಲ ಹೋಮ್ ಮೇಡ್, ಏನಿದೆ ಹೋಮ್ ಮೇಡ್ ಊಟ ಸಿಗುತ್ತೆ. ಏನೇನು ಸಿಗುತ್ತೆ ಸರ್? ನಮ್ಮ ಹತ್ರ ಜೋಳ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತ್ಯ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು, ಸಾಯಂಕಾಲ ಹೋಳಿಗೆ, ಶೇಂಗಾ ಹೋಳಿಗೆ, ಬೇಳೆ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ಸಿಗುತ್ತೆ. ಬರೀ ರೊಟ್ಟಿ ಫ್ಯಾಮಿಲಿ ಇರೋದಿಲ್ಲ, ಬರೋದೆಲ್ಲ ರೊಟ್ಟಿ ಫ್ಯಾಮಿಲಿ ಇಲ್ಲ ಬರ್ತಾರೆ, ಅದರ ಬೇರೆಯವರು ಬಂದ್ಬಿಡ್ತಾರೆ. ಅದೇ ಹೇಳ್ತಿರೋದು, ಬರೀ ರೊಟ್ಟಿಗಳೇ. ಮತ್ತೆ ರೇಟಿನ ಬಗ್ಗೆ ಏನಾದ್ರು? ರೊಟ್ಟಿ ಬಂದ್ಬಿಟ್ಟು ನಮ್ಮ ಹತ್ರ ಊಟ ಫುಲ್ ಮಿಕ್ಸ್ ಬಂದ್ಬಿಟ್ಟು 2 ರೊಟ್ಟಿ, 2 ತರ ಪಲ್ಯ ಬರುತ್ತೆ, ಒಂದು ವೆಜಿಟೇಬಲ್, ಒಂದು ಕಾಳು ಪಲ್ಯ ಬರುತ್ತೆ, ಅನ್ನ ಸಾಂಬಾರು 80 ರೂಪಾಯಿ ಚಾರ್ಜ್ ಮಾಡ್ತೀವಿ. ಫುಲ್ ರೈಸಿಗೆ. ಹಾಫ್ ರೈಸಿಗೆ ಬಂದ್ಬಿಟ್ಟು 70 ರೂಪಾಯಿ ಚಾರ್ಜ್ ಮಾಡ್ತೀವಿ. ಪಲ್ಯ ಯಾವಾಗಲೂ ಕಾನ್ಸ್ಟೆಂಟ್? ನಮ್ಮ ಹತ್ರ ಪಲ್ಯ ಎನಿ ಟೈಮ್ ಚೇಂಜ್ ಇರುತ್ತೆ, ಡೈಲಿ ವೇಜಸ್ ಚೇಂಜ್ ಇರುತ್ತೆ. ಒಂದು ಡೈಲಿ ಇವತ್ತು ಅಲಸಂದಿ ಕಾಳು ಇದ್ರೆ ನಾಳೆ ಹುರುಳಿ ಕಾಳು ಇರುತ್ತೆ, ಬಟಾಣಿ ಇರುತ್ತೆ, ಕಡಲೆ ಕಾಳು ಇರುತ್ತೆ. ಎನಿ ಒನ್ ಡೈಲಿ ಇವತ್ತು ಸಿಕ್ಕರು ಒಂದು ವಾರ ಆದ್ಮೇಲೆ ಸಿಗೋದು, ಆ ತರ ನಮ್ಮ ಹತ್ರ ಪಲ್ಯ ಇರುತ್ತೆ. ನೆಕ್ಸ್ಟ್ ತೋರಿಸ್ಬೋದಾ? ನೋಡಿ ಸರ್, ನೋಡಿ, ಖಂಡಿತ ನೋಡಿ. ಸರ್, ಇದು ಅಲಸಂದಿ ಕಾಳು ಪಲ್ಯ. ಅಲಸಂದಿ ಕಾಳು, ಇದು ಬದನೆಕಾಯಿ ಪಲ್ಯ. ನಮ್ಮ ಹತ್ರ ಸಂಡೆಕೊಮ್ಮೆ ಎಣ್ಣೆಗಾಯಿ ಪಲ್ಯ ಮಾಡ್ತೀವಿ. ಸಂಡೆ ಫಿಕ್ಸ್ ಅದು, ಎಣ್ಣೆಗಾಯಿ ಪಲ್ಯ. ಇಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಹಟ್ಟು ಬದನೆಕಾಯಿ ಮಾಡಿರೋದು, ಬಟ್ ಎಣ್ಣೆಗಾಯಿ ಸಂಡೆ ಫಿಕ್ಸ್ ಮಾಡ್ತೀವಿ. ಆಮೇಲೆ ವೈಟ್ ಅನ್ನ, ಇದು ಸಾಂಬಾರು. ನಾವೆಲ್ಲ ಉತ್ತರ ಕನ್ನಡ ಸ್ಟೈಲಲ್ಲಿ ಸಾಂಬಾರು ಹೊಡಿತೀವಿ. ಆತರ ಇರಲಿಲ್ಲ, ಬಟ್ ಬೇಳೆ ಮತ್ತೆ ಪಾಲಕ್ ಮಿಕ್ಸ್ ಇರುತ್ತೆ. ಕ್ಯಾಟ್ರಿಂಗ್ ಎಲ್ಲ ಕೊಟ್ಟಿರ್ತಾರೆ, ಮಾಡ್ತೀವಿ. ಆಲ್ರೆಡಿ ಮಾಡಿದ್ವಿ. ನಮ್ದು ಸೆಕೆಂಡ್ 2 ಬ್ರಾಂಚ್ ನಂದಿರೋದು, ಒಂದು ಬೊಮ್ಮಸಂದ್ರದಲ್ಲಿ ಒಂದಿದೆ, ಆಮೇಲೆ ಸೆಕೆಂಡ್ ಬ್ರಾಂಚ್ ನಂದು ದೊಡ್ಡ ಬೊಮ್ಮಸಂದ್ರ. ಅದು ಮ್ಯಾನ್ ಪವರ್ ಪ್ರಾಬ್ಲಮ್. ಮನೇಲಿ 1ನೇ ತಾರೀಕಿಗೆ ಕ್ಲೋಸ್ ಮಾಡಿರ್ತೀವಿ. ಆಮೇಲೆ ಮೊದಲೆಲ್ಲ ಕ್ಯಾಟ್ರಿಂಗ್ ಎಲ್ಲ ಬೇಜಾನ್ ಮಾಡಿದ್ವಿ, 3 ಜನ 4 ಜನ ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ವಿ. ಇವಾಗ ಮ್ಯಾನ್ ಪವರ್ ಸಲುವಾಗಿ ಸ್ವಲ್ಪ ಅಷ್ಟೇ ಕಮ್ಮಿ ಜನ, ಒಂದು ಮಿನಿಮಮ್ 200 ಜನ 150 ಜನ ಇದ್ರೆ ತಗೋತೀವಿ. ಆಮೇಲೆ ವೈಟ್ ಅನ್ನ ಸಾಂಬಾರು ಎನಿ ಟೈಮ್ ಕಾನ್ಸೆಪ್ಟ್ ಫಿಕ್ಸ್ ಇರುತ್ತೆ ನಮ್ಗೆ. ಆಮೇಲೆ ಇದ್ರ ಜೊತೆ ಈರುಳ್ಳಿ, ಎಣ್ಣೆಲಿ ಕರೆದಿರೋ ಮೆಣಸಿನಕಾಯಿ, ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ. ಆಮೇಲೆ ಉಪ್ಪಿನಕಾಯಿ, ಚಟ್ನಿ ಸಿಗುತ್ತೆ, ಮೊಸರು ಸಿಗುತ್ತೆ ಸೈಡ್ಸ್ ಅಲ್ಲಿ. ಬಟ್ ಊಟ ಅಂತ 100% ಕ್ವಾಲಿಟಿ, ಹೈಜೆನಿಕ್ ಇರುತ್ತೆ, ಹೋಮ್ ಮೇಡ್ ಇರುತ್ತೆ. ಆಂಟಿ ನಮಸ್ತೆ.
ನಮಸ್ತೆ. ನೀವೇನ್ ಮಾಡ್ತೀರಾ? ನಾವು ರೊಟ್ಟಿ ಮಾಡ್ತಾ ಇದ್ದೀವಿ. ಯಾವ ರೊಟ್ಟಿ? ಜೋಳದ ರೊಟ್ಟಿ. ಹಾ. ಚಪಾತಿ? ಚಪಾತಿ ಗೋಧಿಕ್ಕಿ. ಮತ್ತೆ ಇದು ಮೆಂತೆ ರೊಟ್ಟಿ ಅವೆಲ್ಲ ಯಾವಾಗ ಮಾಡ್ತೀರಾ? ಸಾಯಂಕಾಲ ನೀವು ಬರೀ ರೊಟ್ಟಿ ಎಷ್ಟು ಸಿಗೋದು? ರೊಟ್ಟಿ ಚಪಾತಿ. ನೀವು ರೊಟ್ಟಿ ತಟ್ಟಕ್ಕೆ ಬದಿಸ್ಕೊಳ್ತೀರಾ? ನಾವು ಬಿಗಿ ಹಾಕಿರ್ತೀವಿ. ಜಿಗುಟ್ ಅಂತೇಳಿ ನೀರು ಕಾಸಿ ಅದನ್ನ ತೆಗೆದಿಟ್ಟು ಆಮೇಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ನಾಡಿ ನೀವು ತಟ್ಟದು ನೋಡಿ guys, ಎಷ್ಟು ಫಾಸ್ಟ್ ಆಗಿ ತಟ್ತಾ ಇದೆ ರೊಟ್ಟಿನ. ರೊಟ್ಟಿ ತಟ್ಟದ ಸೌಂಡ್ ಅಂತೂ ಒಂಥರ ಮಜಾ, ಒಂಥರ ರಿದಮಿಕ್ ಆಗಿ ತಟ್ತಾ ಇರ್ತಾರೆ ರೊಟ್ಟಿನ. ಸೊ ನೀವು ಬನ್ನಿ, ಈ ಜಾಗ ಇರೋದು ಅಣ್ಣ ನಿಮ್ಮ ಖಾನಾವಳಿ ಎಲ್ಲ ಬರುತ್ತೆ. ಸರ್ ನಮ್ಮ ಖಾನಾವಳಿ ಬಂದ್ಬಿಟ್ಟು MS ರೋಡ್ ಮದರದೇಶ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಹೋಟೆಲ್ ಅಪೋಸಿಟ್ BK ಮೋಟರ್ಸ್ ಅಪೋಸಿಟ್ ಅಲ್ಲಿ ಹೋಟೆಲ್ ಬರೋದು. ಪಕ್ಕದಲ್ಲಿ ಬಂದು ಉಡುಪಿ ವೆಜ್ ಅಂತ ಬರುತ್ತೆ, ಉಡುಪಿ ವೆಜ್, ಅದ್ರ ಪಕ್ಕದಲ್ಲಿ ನಮ್ಮ ಹೋಟೆಲ್ ಬರುತ್ತೆ. ನಮ್ ಸಬ್ಸ್ಕ್ರೈಬರ್ಸ್ ಬಂದ್ರೆ ಏನಂತೀರಾ? ಸೊ ತುಂಬಾ ನೋಡ್ಲಿ, ಅವರು ಬರ್ಲಿ, ನಮ್ ಟೇಸ್ಟ್ ನೋಡ್ಲಿ, ಟೇಸ್ಟ್ ಹಂಗೆ ತುಂಬ ಬರ್ತಾ ಇರ್ಲಿ, ನಂಗೆ ತುಂಬಾ ಸಂತೋಷ ಆಯ್ತು. ಹಂಗಂದ್ರೆ ನಮ್ ಊಟ ಎನಿ ಟೈಮ್ ಹೈಜೆನಿಕ್ ಆಗಿರುತ್ತೆ, ಹೋಮ್ ಮೇಡ್ ಇರುತ್ತೆ. ಎಲ್ಲ ರೊಟ್ಟಿನೂ ಇಲ್ಲೇ ಲೈವ್ ಆಗಿ ಮಾಡಿ ಕೊಡ್ತೀವಿ, ಚಪಾತಿನೂ ಲೈವ್ ಆಗಿ ಮಾಡ್ತೀವಿ, ಯಾವ ರೆಡಿಮೇಡ್ ಎಲ್ಲ ಯೂಸ್ ಮಾಡಲ್ಲ. ಪ್ರತಿಯೊಂದೂ ಐಟಮ್ ಎಲ್ಲ ಹೈಜೆನಿಕ್ ಆಗಿ ಇರುತ್ತೆ ನಮ್ಮ ಹತ್ರ. ಏನ್ ಕಾಳು ಯೂಸ್ ಮಾಡ್ಲಿ, ಏನ್ ಯೂಸ್ ಮಾಡ್ಲಿ, ಆಯ್ತು ಜೋಳ ಏನೆಲ್ಲ ನಮ್ಮ ಊರಲ್ಲೇ ತಂದ್ಬಿಟ್ಟು ನಮ್ಮ ಒಂದಲ್ಲಿ ಬೇರೆ ತರ್ತೀವಿ, ಬೇರೆ ಎಲ್ಲ ತಗೊಂಡು ಇದು ಮಾಡಲ್ಲ. ಬನ್ನಿ, ಟೇಸ್ಟ್ ಮಾಡಿ, ಆಮೇಲೆ ಸೊ ಗೈಸ್, ಬಸವನ ಖಾನಾವಳಿ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ತಿಳಿಸಿ. ಮತ್ತೆ ನಮ್ಮ ಈ MS ಇರೋ ಬಸವನ ಖಾನಾವಳಿ ಮೆಸ್ಸಿಗೆ ದಯವಿಟ್ಟು ಬನ್ನಿ, ಎಲ್ಲರೂ ಬಂದು ಇಲ್ಲಿ ರೊಟ್ಟಿ ಹೇಗಿತ್ತು ಅಂತ ನಿಮ್ ಟೇಸ್ಟ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಫುಡ್ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಬಾಯ್ ಬಾಯ್.